ಆ್ಯಕ್ಚುಲಿ ಇವತ್ತಿನ ಒಂದು ಎಪಿಸೋಡನ್ನು ನೋಡಿದಾಗ ನಮಗೆ ಮಲ್ಲಮ್ಮನ ಬಗ್ಗೆ ನಿಜವಾಗ್ಲೂ ಒಂಥರ ಕರುಳು ಕಿತ್ತು ಬರುತ್ತೆ ಅಂತಾರಲ್ಲ, ಆ ಲೆವೆಲ್‌ಗೆ ಒಂದು ಫೀಲ್ ಆಯಿತು. ಏನು ಅಂದರೆ ನೀವು ನೋಡಿರ್ಬೋದು ಇವತ್ತು ಮಲ್ಲಮ್ಮ ಏನು ಮಾಡ್ತಾರೆ, ಅಳ್ತಾ ಇರ್ತಾರೆ. ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಅಲ್ಲಿ ಆ್ಯಕ್ಚುಲಿ ಅವ್ರ ಜೊತೆಲಿ ಇದ್ದಿದ್ದು ಅವಾಗ ಮಂಜು ಭಾಷಿಣಿ ಮತ್ತೆ ರಶಿಕಾ. ಯೆಸ್, ರಶಿಕಾ. ಇವರಿಬ್ಬರು ಇರ್ತಾರೆ. ಫಸ್ಟು ಮಂಜು ಭಾಷಿಣಿ ಅವ್ರು ಬಂದ್ಬಿಟ್ಟು ಸಮಾಧಾನವನ್ನ ಪಡ್ತಾರೆ. "ಯಾಕೆ ಮಲ್ಲಮ್ಮ ಅಳ್ತಾ ಇದ್ದೀರಿ?" ಅಂತಂದಾಗ ಆ್ಯಕ್ಚುಲಿ ಅವರ ವೇದನೆಯನ್ನ, ಮಲ್ಲಮ್ಮನ ವೇದನೆಯನ್ನ ಹಂಚ್ಕೊಳ್ತಾರೆ. ಏನಂತ ಅಂದ್ರೆ, "ನನಗೇನೋ ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥದ್ದು, ನೀವು ತುಂಬ ಜನ ಸಿಟಿಗಳ ಕಡೆಯಿಂದ ಬಂದಿರತಕ್ಕಂಥದ್ದು, ಆಹ್, ಆ ರೀತಿ ಫೀಲ್ ಆಗ್ತಾ ಇದೆ" ಅಂತ ಆ್ಯಕ್ಚುಲಿ ಹಂಚ್ಕೋತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ನೋಡಿರ್ಬೋದು ಇವತ್ತಿನ ಎಪಿಸೋಡಲ್ಲೇ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಎಲ್ಲರೂ ಗಮನ ಕೊಟ್ಟಿದ್ದು ಏನಪ್ಪ ಅಂತಂದ್ರೆ, ನಮ್ಮ ಅಶ್ವಿನಿ ಗೌಡ ಅವ್ರದ್ದು ಏನೋ ಒಂದು ಟೀಮ್ ಇದೆ. ಅವರು ಎಲ್ಲರೂ ಕೂಡ ಮನೇಲಿ ನೀಟಾಗಿ ಇಟ್ಕೊಂಡಿಲ್ಲ, ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ, ಎಲ್ಲ ಗಲೀಜಾಗಿದೆ ಮನೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆಗಳಾಗ್ತಾ ಇತ್ತು ಆ್ಯಕ್ಚುಲಿ. ಇಲ್ಲಿ ಜಂಟಿ ಟೀಮ್ಗಳು ಮತ್ತು ಒಂಟಿ ಟೀಮ್, ಅದರಲ್ಲಿ ಮಲ್ಲಮ್ಮ ಯಾವಾಗಲೂ ಅವಾಗೊಂದ್ಸರಿ ಇವಾಗೊಂದ್ಸರಿ ಕಾಣಿಸ್ಕೊಳ್ತಾ ಇದ್ರು. ಅವರಿಗೆ ಏನೋ ತನ್ನನ್ನು ಯಾರೂ ಗಮನಿಸ್ತಾ ಇಲ್ವನೋ ಅನ್ನೋ ಥರ ಒಂದು ಭಾವನೆ ಬಂದ್ಬಿಟ್ಟೈತೆ. ನಾನು ಒಂಟಿ ಆಗ್ಬಿಟ್ನೇನೋ, ನಾನು ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥದ್ದು, ನನ್ನ ಫೀಲಿಂಗ್ಸ್‌ಗೆ ಬೆಲೆ ಇಲ್ವೇನೋ, ನನಗೆ ಬೆಲೆ ಇಲ್ವೇನೋ ಅನ್ನುವಂಥ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಯಾರಿಗೆ? ಮಲ್ಲಮ್ಮನಿಗೆ. ಅದಕ್ಕೆ ಅಳ್ತಾ ಇದ್ರು ಆ್ಯಕ್ಚುಲಿ ಮಂಜು ಭಾಷಿಣಿ ಅವರು. "ಮಲ್ಲಮ್ಮ, ನೀನು ಆ ರೀತಿ ಯಾವುದೇ ಕಾರಣಕ್ಕೂ ಫೀಲ್ ಮಾಡ್ಕೋಬೇಡ. ನಾವು ಸಿಟಿಲಿ ಇರೋರು ಆದರೂ ಕೂಡ ನಾವೆಲ್ಲರೂ ಮನುಷ್ಯರೇನೆ. ಸಿಟಿಯವರು, ಹಳ್ಳಿಯವರು ಅನ್ನೋದು ಯಾವ ಭೇದ ಭಾವ ಇಲ್ಲ. ನಾನು ಬೇರೆಯವ್ರನ್ನ ಯಾವ ರೀತಿ ನೋಡ್ತಾ ಇದ್ದೀನೋ, ಅದೇ ರೀತಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಮೇಲು ಕೀಳು ಅನ್ನೋದು ನಾನೇನು ಮಾಡ್ತಾ ಇಲ್ಲ" ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಂಜು ಭಾಷಿಣಿ ಅವರು ಸಮಾಧಾನವನ್ನು ಮಾಡಿದ್ರು. ಜೊತೆಗೆ ಅದಕ್ಕೆ ಕೈ ಜೋಡಿಸಿದ್ದು ರಶಿಕಾ. ರಶಿಕಾ ಅವರು ಕೂಡ, ಅವರು ಸಿಟಿಯಲ್ಲೇ ಬೆಳೆದಿದ್ರು ಕೂಡ ಪಾಪ ಯಾವುದೇ ಕಾರಣಕ್ಕೂ ಕೇವಲವಾಗಿ ನಮ್ಮ ಮಲ್ಲಮ್ಮನನ್ನು ನೋಡಿಲ್ಲ. "ಮಲ್ಲಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನೇ ಆದರೂ ನಮ್ಮ ಜೊತೆ ಹಂಚ್ಕೊಳ್ಳಿ, ನಮಗೆ ಹೇಳಿ" ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ನಮ್ಗೆ ಏನು ಅನ್ನಿಸ್ಬಿಡ್ತು ಅಂದರೆ, ಈ ಒಂದು ಸಂದರ್ಭದಲ್ಲಿ ಮಲ್ಲಮ್ಮ ತುಂಬ ಡಿಪ್ರೆಷನ್‌ಗೆ ಹೋಗ್ಬಿಟ್ಟಿದ್ದಾಳೇನೋ, ಒಂಟಿ ಅಂತ. ಆಕೆ ಏನಾದರೂ ಹೊರಗಡೆ ಬಂದ್ಬಿಡ್ತಾಳೇನೋ, ನಾನು ಇರೋಕ್ಕಾಗಲ್ಲ ಅಂತ ಮನೆಗೆ ಬಂದ್ಬಿಡ್ತಾಳೇನೋ ಅನ್ನುವಂಥ ಒಂದು ಫೀಲ್ ಬಂತು ನಮಗೆ. ಆದರೆ ಇವರು ಸಮಾಧಾನ ಮಾಡಿದ ಮೇಲೆ ಮಲ್ಲಮ್ಮ ನಿಜವಾಗ್ಲೂ ಸ್ವಲ್ಪ ಶಾಂತಿ ಆದ್ಲು. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಈಕೆಗೆ ಒಂಟಿತನ ಕಾಡ್ಬೋದು. ಅವಾಗ ಇಡೀ ಮನೆಯವರೇ ಸಮಾಧಾನ ಪಡಿಸ್ಬೇಕಾಗತ್ತೆ. ಎಲ್ಲೋ ಪಾಪದ ಹೆಂಗಸು ಅಂದ ಕೂಡ ಅಂತ ಅನಿಸುತ್ತೆ. ಯಾಕೆಂದರೆ ಬಾಕಿಯವರೆಲ್ಲ ತುಂಬ ಸಿಟಿಲಿ ಬೆಳೆದಿರ್ತಕ್ಕಂಥದ್ದು, ಈ ಗಲಾಟೆಗಳು ಎಲ್ಲ ಜೀವನದಲ್ಲಿ ಅವರು ಮುಳುಗೋಗಿರ್ತಕ್ಕಂಥವ್ರು. ಆದರೆ ಅಲ್ಲಿರ್ತಕ್ಕಂಥ ಮಲ್ಲಮ್ಮ ಅವ್ರ ಗಂಡ ತೀರೋಗಿರೋದ್ರಿಂದ ಅಲ್ಲಿ ಒಂಟಿಯಾಗಿದ್ರೆ ಅಲ್ಲಿ ಜನಗಳ ಹತ್ರ ಬೆರ್ಕೊಂಡಿದ್ರು, ಹಳ್ಳಿ ಜನಗಳ ಹತ್ರ. ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡ್ತು ನಮ್ಗನ್ನಿಸ್ತು. ಎಸ್, ಆನಂತರ ಟಾಸ್ಕಲ್ಲೂ ಕೂಡ ಭಾಗವಹಿಸಿದರು. ನೋಡೋಣ ಮುಂದಿನ ದಿನಗಳಲ್ಲಿ ಪಾಪದ ಮಲ್ಲಮ್ಮ ಯಾವ ರೀತಿ ಇದು ಮಾಡ್ತಾರೆ ಅಂತ. ಹೆಂಗೆ ಅವರು ಕೊನೆ ಫೈನಲ್‌ವರೆಗೂ ಬರ್ತಾರಾ, ಅಥವಾ ಮಧ್ಯದಲ್ಲೇ ಮನೆಗೆ ಹೋಗ್ಬಿಡ್ತಾರಾ? ನಿಮ್ಗೇನು ಅನ್ನಿಸ್ತೈತೆ ಕಮೆಂಟ್ ಮಾಡಿ.